ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹತ್ಯೆ ಏನು ಆಯಿತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರು ಏನು ಜೈಲು ಸೇರಿದರು. ಅದಾದ ಬಳಿಕ ದರ್ಶನ್ ಅವರು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಅವರು ನ್ಯಾಯಾಲಯಕ್ಕೆ ಹಾಜರಾಗಿದ್ದು ಬಿಟ್ಟರೆ ಅಥವಾ ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗಿ ಪ್ರದರ್ಶನ ಹಾಕಿದ್ದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ದರ್ಶನ್ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಇದೇ ಫಸ್ಟ್ ಟೈಮ್ ಹೆಚ್ಚು ಕಮ್ಮಿ 10 ತಿಂಗಳ ಬಳಿಕ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಈಗ ದಟ್ಟವಾಗಿವೆ. ಅದಕ್ಕೆ ಕಾರಣ ಇಷ್ಟೇ, ಒಬ್ಬ ನಟ ಧನ್ವೀರ್ ಯಾಕೆ ಈ ವಿಚಾರವಾಗಿ ಈಗ ದರ್ಶನ್ ಜೊತೆ ಜಾಸ್ತಿ ಗುರ್ಸ್ಕೊಂಡ್ರು ಅಂದರೆ, ದರ್ಶನ್ ಅವರು ಏನು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಓಡಾಡಿದ್ದು, ಹೆಚ್ಚಾಗಿ ದರ್ಶನ್ ಪರವಾಗಿ ನಿಂತಿದ್ದು, ಅವರ ಕುಟುಂಬದ ಪರವಾಗಿ ನಿಂತು ಓಡಾಡಿದ್ದು ಇದೇ ಧನ್ವೀರ್. ಈ ನಟನ ಒಂದು ಸಿನಿಮಾ ವಾಮನ, ಅದು ಏಪ್ರಿಲ್ಗೆ ರಿಲೀಸ್ ಆಗ್ತಾ ಇದೆ. ಸೊ ಮಾರ್ಚ್ 27ಕ್ಕೆ ಈ ಸಿನಿಮಾದ ಪ್ರೀ ಇವೆಂಟ್ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕಾರ್ಯಕ್ರಮದ ಅಂಗವಾಗಿ ಒಂದಷ್ಟು ವಿಶೇಷತೆಗಳು ಕೂಡ ಇದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಮಾರ್ಚ್ 27ಕ್ಕೆ ಆ ಸಿನಿಮಾದ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಸಾಕಷ್ಟು ಜನ ಸೇರುವಂಥ ಆ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ವಿಶೇಷ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಇದೇ ಫಸ್ಟ್ ಟೈಮ್ ವಾಮನ ಸಿನಿಮಾದ ಕಾರ್ಯಕ್ರಮಕ್ಕೆ ದರ್ಶನ್ ಆಗಮಿಸ್ತಾರೆ ಅನ್ನೋ ಸುದ್ದಿ ಕೂಡ ಎಲ್ಲ ಕಡೆ ಬರ್ತಾ ಇದೆ. ನಿಜ, ದರ್ಶನ್ ಅವರು ಧನ್ವೀರ್ಗೆ ಸಾಕಷ್ಟು ಹತ್ತಿರವಾಗಿದ್ದರು. ದರ್ಶನ್ ಅವರು ಜೈಲಿಗೆ ಹೋದಾಗಿಂದನೂ ಕೂಡ ಧನ್ವೀರ್ ಅವರು ದರ್ಶನ್ ಪರವಾಗಿ ನಿಂತರು. ದರ್ಶನ್ ಅವರ ಕುಟುಂಬಕ್ಕೆ ಸಾಕಷ್ಟು ಓಡಾಟ ಮಾಡ್ತಾನೆ, ತನ್ನ ಅಣ್ಣ ಅನ್ನೋ ರೀತಿಯಲ್ಲಿ ಕೂಡ ಅವರು ಕೆಲಸ ಮಾಡಿದ್ದುಂಟು. ದರ್ಶನ್ ಜೈಲಿಗೆ ಹೋಗೋ ಮುನ್ನನೂ ಕೂಡ ಧನ್ವೀರ್ ಹಾಗೇ ಇದ್ದರು, ಈಗಲೂ ಕೂಡ ಹಾಗೇ ಇದ್ದಾರೆ. ದರ್ಶನ್ ಅವರು ಜೈಲಿಂದ ಹೊರಗೆ ಬಂದಾಗಲೂ ಕೂಡ ದರ್ಶನ್ ಜೊತೆಗೆ ಓಡಾಡ್ತಾ ಜಾಸ್ತಿ ಒಡನಾಟವನ್ನು ಹೊಂದಿದ್ದವರು. ಹಾಗಾಗಿ ಈ ಒಬ್ಬ ತಮ್ಮನ ಸಿನಿಮಾಗಾಗಿ ದರ್ಶನ್ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದು ಕೂಡ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ದರ್ಶನ್ ಇಷ್ಟಕ್ಕೂ ಬರೀ ಮೈಸೂರಿಗೆ ಮಾತ್ರ ಹೋಗಬೇಕು ಅನ್ನೋ ರೀತಿಯಲ್ಲಿ ಇತ್ತು. ಅವರು ಮೈಸೂರಿಗೆ ಹೋಗಬೇಕಾದ್ರೂ ಕೂಡ ನ್ಯಾಯಾಲಯದ ಸಮ್ಮತಿನ ಪಡ್ಕೊಂಡು ಹೋಗಬೇಕಾಗಿತ್ತು. ಇತ್ತೀಚೆಗೆ ಒಂದಿಷ್ಟು ಏನು ನಿರ್ಧಾರ ಇತ್ತು ಕೋರ್ಟ್ದು, ಅದು ಸಡಿಲ ಆಯಿತು. ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಕೂಡ ದರ್ಶನ್ ಹೋಗ್ಬೋದು ಅನ್ನೋ ಕೂಡ ಆಯಿತು. ಅದು ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಅವರು ಈ ಅನುಮತಿಯನ್ನು ಪಡ್ಕೊಂಡ್ರು. ಹಾಗಾಗಿ ಡೆವಿಲ್ ಸಿನಿಮಾ ಈಗ ರಾಜಸ್ಥಾನದಲ್ಲಿ ಶೂಟಿಂಗ್ ನಡೀತಾ ಇದೆ. ಸೊ ಈಗಾಗಲೇ ರಾಜಸ್ಥಾನದಲ್ಲಿ ಇಡೀ ಡೆವಿಲ್ ಚಿತ್ರತಂಡ ಬೀಡುಬಿಟ್ಟಿದೆ. ದರ್ಶನ್ ಕೂಡ ಈಗ ರಾಜಸ್ಥಾನಕ್ಕೂ ಕೂಡ ಹೋಗಿದ್ದಾರೆ, ಅಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಾರೆ. ಸೊ ವಾಮನ ಸಿನಿಮಾದ ಏನು ಕಾರ್ಯಕ್ರಮ ನಡೀತಿದೆ ಮಾರ್ಚ್ 27ರಂದು 4 ಗಂಟೆಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸೊ ಆ ಕಾರ್ಯಕ್ರಮಕ್ಕೆ ದರ್ಶನ್ ಬರ್ತಾರೆ ಅನ್ನೋದು ಈಗ ಸುದ್ದಿ. ನಿಜಕ್ಕೂ ದರ್ಶನ್ ಬರ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ದರ್ಶನ್ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಧನ್ವೀರ್ ಅವರ ಪ್ರೀತಿಗೆ, ಧನ್ವೀರ್ ಅವರ ಅಷ್ಟೊಂದು ಸ್ನೇಹಪೂರ್ವಕವಾಗಿ ಏನು ಸಿನಿಮಾ ಮಾಡಿದ್ದಾರೆ, ಆ ಒಂದು ಸ್ನೇಹಕ್ಕೋಸ್ಕರ ಅವರು ಬರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಅದು ಎಲ್ಲೋ ಒಂದು ಕಡೆ ದರ್ಶನ್ ಸಾರ್ವಜನಿಕವಾಗಿ ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮು ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ, ಮಾಧ್ಯಮದಲ್ಲಿರ್ತಾರೆ, ಮಾಧ್ಯಮದ ಎದುರು ಒಂದಿಷ್ಟು ಮಾತಾಡಲೇಬೇಕು. ಇದೆಲ್ಲ ನಿಟ್ಟಿನಲ್ಲಿ ನೋಡೋದಾದರೆ ದರ್ಶನ್ ನಿಜವಾಗಿಯೂ ಬರ್ತಾರಾ, ನಿಜವಾಗಿಯೂ ಆ ಕಾರ್ಯಕ್ರಮನ ಅಟೆಂಡ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ನಡುವೆ ದರ್ಶನ್ ಬರೋದು ನಿಜ ಅಂತ ಕೂಡ ಚಿತ್ರತಂಡ ಹೇಳ್ತಾ ಇದೆ. ಯಾಕೆಂದರೆ ವಾಮನ ಸಿನಿಮಾ ಧನ್ವೀರ್ ಅವರು ಪ್ರೀತಿಯಿಂದ ಮಾಡಿದರೆ ಮಾರ್ಚ್ 27ಕ್ಕೆ ರಿಲೀಸ್ ಆಗ್ತಿದೆ. ಇದು 2 ವರ್ಷದ ಹಿಂದೆ, ಅಂದರೆ 22ರಲ್ಲಿ ಶುರುವಾದಂಥ ಸಿನಿಮಾ ಈಗ 2 ವರ್ಷ ಆಗಿದೆ, ಹೆಚ್ಚು ಕಮ್ಮಿ 2.5 ವರ್ಷ. ಸೊ ಈ ಸಿನಿಮಾ ಈಗ ರಿಲೀಸ್ ಹಂತಕ್ಕೂ ಕೂಡ ಬಂದಿದೆ. ಈ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ದರ್ಶನ್ ಇರಬೇಕು ಅನ್ನೋದು ಧನ್ವೀರ್ ಅವರ ಬಯಕೆ. ಆ ಬಯಕೆಯನ್ನು ಈಡೇರಿಸೋಕ್ಕೋಸ್ಕರ ದರ್ಶನ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ದರ್ಶನ್ ಈಗ ರಾಜಸ್ಥಾನದಲ್ಲಿ ಬಿಟ್ಟಿದ್ದಾರೆ. ಆ ಸಿನಿಮಾದ ಶೂಟಿಂಗ್ ನಡುವೆ ಬಿಡುವು ಮಾಡಿಕೊಂಡು ಮಾರ್ಚ್ 27ಕ್ಕೆ ಬರ್ತಾರೆ. ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಯಥಾ ಪ್ರಕಾರ ಸಿನಿಮಾ ಶೂಟಿಂಗ್ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇನೇ ಇದ್ದರೂ ಕೂಡ ದರ್ಶನ್ ಫಸ್ಟ್ ಟೈಮ್ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಅದು ಧನ್ವೀರ್ ಅವರ ಸಿನಿಮಾ ಮೂಲಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಬಲವಾದ ಕಾರಣ ಇಷ್ಟೇ ದರ್ಶನ್ ಅವರು ಬರ್ತಾರೆ ಅನ್ನೋದಕ್ಕೆ. ಪ್ರತಿ ಹಂತದಲ್ಲೂ ಕೂಡ ಧನ್ವೀರ್ ಅವರು ದರ್ಶನ್ ಅವರು ಹಿಂದೆ ಇದ್ದರು. ಅಂದರೆ ಅವರು ಜೈಲಿಗೆ ಹೋದ ಬಳಿಕ ಯಾರು ಹೋದರೆ ಯಾರು ಬಿಟ್ಟರೋ ಗೊತ್ತಿಲ್ಲ, ಆದರೆ ದರ್ಶನ್ ಅವರ ಬಲಗಡೆ ನಿಂತಹ
ಧನ್ವೀರ್ ಅವರ ದರ್ಶನ್ ಅವರ ಪತ್ನಿ ಏನಿದ್ರು ವಿಜಯಲಕ್ಷ್ಮಿ ಅವರಿಗೆ ಸಾಥ್ ಕೊಟ್ಟರು. ದಿನಕರ್ ತುಗುದೀಪ್ ಅವ್ರಿಗೂ ಸಾಥ್ ಕೊಟ್ಟರು. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವರಲ್ಲಿದ್ದರು. ಹಾಗಾಗಿ ದರ್ಶನ್ಗೆ ಎಲ್ಲೋ ಒಂದು ಕಡೆಗೆ ಧನ್ವೀರ್ ಅವ್ರನ್ನ ಬಲವಾಗಿ ನಂಬ್ಕೊಂಡ್ರು. ದರ್ಶನ್ ಅವರು ಜೈಲಿಗೆ ಹೋಗೋ ಮುಂಚೆ ಸಾಕಷ್ಟು ನಟರು ಅವ್ರ ಹಿಂದೆ ಮುಂದೆ ಸುತ್ತರಿತಾ ಇದ್ದರು. ಆದರೆ ದರ್ಶನ್ ಜೈಲಿಗೆ ಹೋದ್ಮೇಲೆ ಯಾವೊಬ್ಬ ನಟ ಕೂಡ ಅಲ್ಲಿ ಹೋಗಲಿಲ್ಲ, ಮಾತಾಡಿಸ್ಲಿಲ್ಲ. ಹಾಗಾಗಿ ದರ್ಶನ್ ಅವರಿಗೆ ವಿಶೇಷವಾದ ಕಾಳಜಿ ಮತ್ತು ಪ್ರೀತಿ ಧನ್ವೀರ್ ಅವರಿಗೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಧನ್ವೀರ್ ಅವರಿಗೆ ಅಪಾರವಾದಂಥ ಬೆಂಬಲ ಕೂಡ ದರ್ಶನ್ಗಿದೆ. ಆಮೇಲೆ ದರ್ಶನ್ ಫ್ಯಾನ್ಸ್ ಕೂಡ ಧನ್ವೀರ್ ಅವ್ರನ್ನ ತುಂಬ ಮೆಚ್ಕೊಂಡಿರು, ಇಷ್ಟಪಟ್ಟರು. ಸೊ ಧನ್ವೀರ್ ಅವರ ಎಲ್ಲ ಸಿನಿಮಾಗಳಿಗೂ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಕೂಡ ಸ್ವಯಂ ಘೋಷಿತವಾಗಿಯೇ ಕೂಡ ದರ್ಶನ್ ಫ್ಯಾನ್ಸ್ ಕೂಡ ನಿಂತಿದ್ದಾರೆ. ಹಾಗಾಗಿ ದರ್ಶನ್ ಈ ಕಾರ್ಯಕ್ರಮಕ್ಕೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ದರ್ಶನ್ ಬೆಂಬಲ ಅಂತೂ ಈ ಸಿನಿಮಾಗೆ ಇದ್ದೇ ಇರುತ್ತೆ. ಒಂದು ವೇಳೆ ದರ್ಶನ್ ಬಂದರೂ ಅಂತೂ ಕೂಡ ಸೊ ದರ್ಶನ್ ಸಿನಿಮಾಗೆ ಏನು ಬೆಂಬಲ ಸಿಗುತ್ತೆ, ದರ್ಶನ್ ಸಿನಿಮಾಗೆ ಎಷ್ಟು ಪ್ರಚಾರ ಮತ್ತು ದರ್ಶನ್ ಸಿನಿಮಾಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಸಿಗುತ್ತೆ, ಅಷ್ಟೇ ಪಾಸಿಟಿವ್ ವೈಬ್ಸ್ ವಾಮನ ಸಿನಿಮಾಗೂ ಸಿಗುತ್ತೆ ಅನ್ನೋದು ಕೂಡ ದರ್ಶನ್ ಫ್ಯಾನ್ಸ್ ಅವರ ಹೇಳಿಕೆ ಕೂಡ. ಕಾಟೇರ ಸಿನಿಮಾದ ಸಕ್ಸಸ್ ನಂತರ ದರ್ಶನ್ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ, ಅಂದರೆ ಸಾರ್ವಜನಿಕವಾಗಿ. ಅವತ್ತು ಕಾರ್ಯಕ್ರಮದಲ್ಲಿ ಮಾತಾಡಿದರು, ಉಮಾಪತಿಯವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಅದಾದ ನಂತರ ಕೊಲೆ ಪ್ರಕರಣ ಬಯಲಿಗೆ ಬಂತು, ಆಮೇಲೆ ಜೈಲು ಸೇರಿದರು. ಅದಾದ ಬಳಿಕ ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡಿರಲಿಲ್ಲ. ಈಗ ಇದೇ ಫಸ್ಟ್ ಟೈಮ್ ದರ್ಶನ್ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಮಾರ್ಚ್ 27ಕ್ಕೆ 4 ಗಂಟೆಗೆ ನಡೆಯತಕ್ಕಂತಹ ವಾಮನ ಸಿನಿಮಾದ ಕಾರ್ಯಕ್ರಮದಲ್ಲಿ ದರ್ಶನ್ ಅವರ ಏನು ಅತಿಥಿಯಾಗಿ ಅವರು ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಇಡೀ ಚಿತ್ರತಂಡ ಅಷ್ಟೇ ಅಲ್ಲ, ಇಡೀ ಇಂಡಸ್ಟ್ರಿ ಕೂಡ ಅಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದಂತೂ ನಿಜ, ದರ್ಶನ್ ಬರ್ತಾರೋ ಇಲ್ಲೋ ಅದು ಸೆಕೆಂಡರಿ, ಆದರೆ ದರ್ಶನ್ ಬೆಂಬಲ ವಾಮನ ಸಿನಿಮಾದ ಏನು ನಟ ಇದ್ದಾರೆ ಧನ್ವೀರ್ ಅವರಿಗೂ ಇದ್ದೇ ಇರುತ್ತೆ. ಸೊ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವ್ರನ್ನ ಕರೆಸಲೇಬೇಕು ಅನ್ನೋದು ಪ್ರೀತಿ ನಟ ಧನ್ವೀರ್ ಅವ್ರಿಗೂ ಇದೆ. ಹಾಗಾಗಿ ನಟ ಧನ್ವೀರ್ ಕೂಡ ಈಗ ದರ್ಶನ್ ಅವ್ರನ್ನ ಸಂಪರ್ಕ ಮಾಡೋದು ತುಂಬ ಸುಲಭ. ಯಾಕಂದರೆ ದರ್ಶನ್ ಹೊರ ಬಂದಾಗ ದರ್ಶನ್ ಅವ್ರನ್ನ ಮೀಟ್ ಮಾಡೋದು ಎಲ್ರಿಗೂ ಕಷ್ಟ ಆಗಿತ್ತು. ಒಂದಿಷ್ಟು ಸಿನಿಮಾಗಳು ದರ್ಶನ್ ಅವ್ರನ್ನ ರಿಲೀಸ್ ಮಾಡಿಸ್ಬೇಕು ಅಥವಾ ಟ್ರೇಲರು ಪೋಸ್ಟರ್ ಲಾಂಚ್ ಮಾಡಿಸ್ಬೇಕು ಅಂತ ಕಾಯ್ತಾಯಿದ್ರು, ಆದರೆ ಯಾರೂ ಕೂಡ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇನ್ನೊಂದು ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರಿಂದ ಬಂದರೆ ಪಾಸಿಟಿವ್ ಆಗುತ್ತೋ ಅಥವಾ ನೆಗೆಟಿವ್ ಆಗುತ್ತೋ ಅನ್ನೋ ಚಿಂತನೆ ಕೂಡ ಒಂದಿಷ್ಟು ಜನಗಳಿಗಿತ್ತು. ಆದರೆ ಧನ್ವೀರ್ ಅದು ಎಲ್ಲವುದನ್ನು ಬದಿಗತ್ತಿ ತನ್ನ ಅಣ್ಣನೇ ನನ್ನ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಡೇಟನ್ನು ಪಡ್ಕೊಂಡು ಅವರಿಗೋಸ್ಕರನೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಒಂದಂತೂ ನಿಜ, ದರ್ಶನ್ ಪಾಲಿಗೆ ಧನ್ವೀರ್ ಯಾವತ್ತೂ ಒಬ್ಬ ಅಪ್ಪಟ ಸಹೋದರ ಕೂಡ. ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಿದರು. ಅದೇ ಪ್ರೀತಿ ಹೊತ್ತು ಅವ್ರು ದರ್ಶನ್ ಬರ್ತಾರೆ ಅನ್ನೋ ನಂಬಿಕೆ ಅವ್ರ ಫ್ಯಾನ್ಸಿಗಿದೆ ಮತ್ತು ಧನ್ವೀರ್ ಅವರ ಚಿತ್ರತಂಡಕ್ಕೂ ಇದೆ. ಏನೇ ಆದರೂ ಕೂಡ ಮಾರ್ಚ್ 27ಕ್ಕೆ ದರ್ಶನ್ ಬರ್ತಾರೆ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೆ ಕಾದು ನೋಡಬೇಕು.